ವೀಕ್ಷಕರೇ ನಮಸ್ತೆ. ನಾನು ಗಜಾನನ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವೆಲ್ಲ ಕಾಯ್ತಾ ಇದ್ರಿ. ಲಾಸ್ಟ್ ವಿಡಿಯೋದಲ್ಲೂ ನಾನು ಕೂಡ ಹೇಳಿದ್ದೆ ಬೈಕ್ ಟ್ಯಾಕ್ಸಿಯ ನೆಕ್ಸ್ಟ್ ಇಯರ್ ಯಾವಾಗ ಬರುತ್ತೆ ಅಂತ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವತ್ತು ನಮಗೆ ಅಕ್ಟೋಬರ್ 15ನೇ ತಾರೀಕು ಏನಿತ್ತು ಹಿಯರಿಂಗ್ ಡೇಟು ಅಂದ್ರೆ ಮುಂದೆ ಹೋಗಿದೆ ಅಂತ ಗೊತ್ತಾಯ್ತು. ಬಟ್ ಯಾವ ಡೇಟ್ಗೆ ಹೋಗಿದೆ ಅಂತ ಕೂಡ ನಮಗೆ ಮಾಹಿತಿಗಳು ಸಿಗ್ತಾ ಇರಲಿಲ್ಲ. ಅದೇ ರೀತಿ ಇನ್ನೊಂದು ಹೇಳ್ಬೇಕು ಅಂದ್ರೆ ನಿಮಗೆ ಇವಾಗ್ಲೂ ಕೂಡ ಎಲ್ರಿಗೂ ಕೂಡ ಯಾರಿಗೂ ಕೂಡ ಸಿಕ್ಕಿರಲ್ಲ ಅಂತ ಅನ್ಕೊಳ್ತೀನಿ. ಅಂದ್ರೆ ಈ ಡೇಟ್‌ಗೆ ಹೋಗಿದೆ, ಈ ಡೇಟ್‌ಗೆ ಹೋಗಿದೆ ಅಂತ ಹೇಳ್ಬಿಟ್ಟು ಯಾರಿಗೂ ಸಿಕ್ಕಿರಲ್ಲ ಅಂತ ಅನ್ಕೊಳ್ತೀನಿ. ಯಾಕಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್‌ನ ಕ್ಲಿಕ್‌ನ ಮಾಡ್ಕೊಳ್ಳಿ. ಸ್ನೇಹಿತರೆ, ಬೈಕ್ ಟ್ಯಾಕ್ಸಿ ಅನ್ನೋದು ಒಂದು ತುಂಬಾ ಜನರ ಬೇಡಿಕೆ, ಸಾರ್ವಜನಿಕರ ಬೇಡಿಕೆ. ಅದೇ ರೀತಿ ಆಟೋ ಅಥವಾ ಕ್ಯಾಬ್ ಡ್ರೈವರ್‌ಗಳ ಬೇಡವಾದ ಒಂದು ಅಪ್ಲಿಕೇಶನ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಹೊಡ್ತ ಆಗುತ್ತೆ, ಇಲ್ಲಾಂದ್ರೆ ನಮ್ಗೆ ಆಟೋಗಳಿಗೆ ಬಾಡಿಗೆ ಬರಲ್ಲ, ಇಲ್ಲ ಕ್ಯಾಬ್‌ಗಳಿಗೆ ಬಾಡಿಗೆ ಬರಲ್ಲ. ನಾವೇನ್ ಮಾಡ್ಬೇಕು? ನಾವು 3-4 ಲಕ್ಷ ರೂಪಾಯಿ ಹಾಕಿಬಿಟ್ಟು ಆಟೋಗಳನ್ನ ತಂದಿರ್ತೀವಿ. ನಮ್ಗೆ ಲಾಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಮ್ಗೆ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಬೇಡ, ಬೇಡ ಅಂತ ಇದ್ದಾರೆ. ಅದೇ ರೀತಿ ಬೈಕ್ ಟ್ಯಾಕ್ಸಿ ಓಡಿಸ್ತಕ್ಕಂಥ ರೈಡರ್‌ಗಳು ಲಕ್ಷಾಂತರ ಜನ ಇದ್ದಾರೆ ಬೆಂಗಳೂರಲ್ಲಿ. ಅವರೆಲ್ಲರೂ ಕೂಡ ಬೇಡಿಕೆ ಒಂದೇ, ಆದಷ್ಟು ಬೇಗ ಲೀಗಲ್ ಆಗಿ ನಮ್ಗೆ ಹೈಕೋರ್ಟ್ ಇಂದ ನಮ್ಗೆ ಪರ್ಮಿಷನ್ ಸಿಗ್ಲಿ, ನಾವು ಬೈಕ್ ಟ್ಯಾಕ್ಸಿನ ಮಾಡೋ ರೀತಿ ಆಗ್ಲಿ ಅನ್ನೋ ಒಂದು ಕಾರಣ ಬೈಕ್ ಟ್ಯಾಕ್ಸಿ ರೈಡರ್‌ಗಳದ್ದು. ಅದೇ ರೀತಿ ನಮ್ಮಲ್ಲಿ ಕೋಟ್ಯಾಂತರ ಜನ, ಬೆಂಗಳೂರಲ್ಲಿ ಕೋಟಿಗೂ ಮೀರಿದಂತಹ ಜನಗಳಿದ್ದಾರೆ, ಸಾರ್ವಜನಿಕರಿದ್ದಾರೆ. ಅವ್ರ ಬೇಡಿಕೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರೋದು ಯಾವ್ದಪ್ಪ ಅಂದರೆ ಬೈಕ್ ಟ್ಯಾಕ್ಸಿ ಬೇಕು ಬೇಕು. ಯಾಕಂದ್ರೆ ನಮ್ಗೆ ಸುಲಭವಾಗುತ್ತೆ. ನಮ್ಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ಟ್ರಾಫಿಕ್ ಸಮಸ್ಯೆ ಇಲ್ಲದೆ ಬೇಗ ಹೋಗ್ಬೋದು. ಅದೇ ರೀತಿ ಕಡಿಮೆ ಪ್ರೈಸ್ ಅಲ್ಲಿ ಹೋಗ್ಬೋದು. ನಾವು ಏನು ಅಂದ್ರೆ ಆ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಇದು ಹೆಲ್ಪ್‌ಫುಲ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸಾರ್ವಜನಿಕರು ಕೂಡ ಗ್ರೀನ್ ಸಿಗ್ನಲ್‌ನ ಕೊಡಕ್ಕೆ ರೆಡಿ ಆಗಿದ್ದಾರೆ. ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಅನ್ನೋ ಒಂದು ಕಾರಣಕ್ಕೆ. ಅದಕ್ಕೋಸ್ಕರ ಇದಕ್ಕೆ ಒಳಪಟ್ಟಂತೆ ಏನಪ್ಪಾ ಅಂತಂದ್ರೆ ಬೈಕ್ ಟ್ಯಾಕ್ಸಿ ಕಂಪನಿಗಳು ಕೂಡ ನಾ ಲಾಭಕ್ಕೋಸ್ಕರ ಆಗಿರ್ಬೋದು, ಅದೇ ರೀತಿ ಅವರ ಬಿಸ್ನೆಸ್‌ನ ಡೆವಲಪ್ ಮಾಡಕ್ಕೋಸ್ಕರ ಲೀಗಲ್ ಆಗಿ ಬರೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರದ ಮಟ್ಟಿಗೆ ಏನಾಗಿರ್ಬೋದು, ಅದೇ ರೀತಿ ಹೈಕೋರ್ಟ್ ಮಟ್ಟಿಗೆ ಏನಾಗಿರ್ಬೋದು, ಅದನ್ನ ಸಲ್ಲಿಕೆನ ಮಾಡ್ತಾನೆ ಇದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ತುಂಬಾ ಜನರ ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ ಹಿಯರಿಂಗ್ ಒಂದು ಅಕ್ಟೋಬರ್ 15ನೇ ತಾರೀಕು ಏನ್ ಹಿಯರಿಂಗ್ ಇತ್ತು, ಅವತ್ತು ಫೈನಲ್ ಡಿಸಿಷನ್ ಆಗೇ ಬಿಡುತ್ತೇನೋ ಅಂತ ಹೇಳ್ಬಿಟ್ಟು ತುಂಬಾ ಜನ ಎಲ್ಲರೂ ಕೂಡ ಕಾಯ್ತಾ ಇದ್ರು. 15ನೇ ತಾರೀಕು ಬಂದ್ಮೇಲೆ ಏನಾಗುತ್ತಪ್ಪ, 15ನೇ ತಾರೀಕು ಏನಾಗುತ್ತಪ್ಪ, ನಮ್ಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಇಲ್ವಾ ಬೈಕ್ ಟ್ಯಾಕ್ಸಿ ಓಡ್ಸಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಾಯ್ತಾನೆ ಇದ್ರು. ಬಟ್ ಅದನ್ನ ಮುಂದೂಡಿಕೆಯಾಗಿ ಹೋಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಅದು ಅಲ್ಲದೆ ಇನ್ನೂ ಕೆಲವು ಜನಕ್ಕೆ ಅವತ್ತು ಏನಾಗಿದೆ ಅನ್ನೋ ಒಂದು ವಿಷಯನೇ ಗೊತ್ತಾಗಿಲ್ಲ. ನಿಮ್ ಜೊತೆ ನಾನು ಒಬ್ಬ ಅಂತ ಹೇಳ್ಬೋದು. ಯಾಕಂದ್ರೆ ಅವತ್ತು ಏನೇನಾಯ್ತು, ಹಿಯರಿಂಗ್ ಆಯ್ತಾ, ತುಂಬಾ ಜನ ಹೇಳೋದಂದ್ರೆ ಜಡ್ಜಿ ಚೇಂಜ್ ಆಗ್ಬಿಟ್ರು, ಅದಕ್ಕೆ ಡೇಟ್‌ಗಳನ್ನ ಚೇಂಜ್ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೂ ಕೆಲವರು ಹೇಳೋದೇನು ಅಂದ್ರೆ ಹಿಯರಿಂಗ್ ಮುಂದೂಡಿಕೆ ಆಗಿದೆ, ಯಾವತ್ತು ಡೇಟ್ ಅಂತ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ತುಂಬಾ ಜನ ಹೇಳ್ತಾ ಇದ್ದಾರೆ. ಇದರಲ್ಲಿ ಕನ್ಫ್ಯೂಷನ್ ಅಂದ್ರೆ ಎಲ್ಲೂ ಕೂಡ ಯಾವುದೇ ರೀತಿಯ ಲೀಗಲ್ ಆಗಿ ವೆಬ್‌ಸೈಟ್‌ಗಳಲ್ಲಿ ಗವರ್ನಮೆಂಟ್ ಹೈಕೋರ್ಟ್ ಏನ್ ವೆಬ್‌ಸೈಟ್‌ಗಳಿದಾವೆ, ಲೈವ್‌ಲ ಆಗಿರ್ಬೋದು ಅಥವಾ ಎಲ್ಲೆಲ್ಲ ಅವತ್ತು ಏರ್ ಆಗಿರುತ್ತೆ, ಏನೆಲ್ಲ ಅಪ್ಡೇಟ್ ಆಗಿರುತ್ತೆ, ಅದೆಲ್ಲನೂ ಕೂಡ ಅಪ್ಡೇಟ್ ಆಗುವಂತಹ ಒಂದು ವೆಬ್‌ಸೈಟ್‌ಗಳಲ್ಲಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಅನ್ನೋದೇ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಆ, ಏನಂತಾರ ಅದು ಗೊತ್ತಾಗ್ತಾ ಇಲ್ಲ ನಮಗೂ ಕೂಡ ಏನ್ ಹೇಳ್ಬೇಕು ಅದಕ್ಕೆ ಅಂತ. ಲೀಗಲ್ ಆಗಿ ಯಾಕೆ ಇದರಲ್ಲಿ ಅಪ್ಡೇಟ್‌ಗಳು ಆಗ್ತಾ ಇಲ್ಲ? ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ? ಏನಾದ್ರೂ ಕಾಣದ ಕೈಗಳೇನಾದ್ರೂ ಇದರಲ್ಲಿ ಕೈವಾಡ ಮಾಡ್ತಾ ಇದೆಯಾ? ಅಥವಾ ಏನಾದ್ರು ಆ ಬೇರೆ ಬೇರೆ ಕಂಪ್ನಿಯವರಾಗಿರ್ಬೋದು ಯಾಕೆ ಇದನ್ನ ಪದೇ ಪದೇ ಮುಂದೂಡ್ತಾ ಇದ್ದಾರೆ? ಈಗ ಆಟೋ ಆಗಿರ್ಬೋದು, ಅದೇ ರೀತಿ ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಇವ್ರ ನಡು ಕಿತ್ತಾಟ ನಡೀತಾನೆ ಇದೆ. ಈಗಲೂ ನಡೀತಾ ಇದೆ. ಬಟ್ ಬೆಳಕಿಗೆ ಕೆಲವೊಂದು ಬರ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಯಾಕೋ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಆಟೋದವರಾಗಿರ್ಬೋದು, ಅದೇ ರೀತಿ ಇವರು ಹೆಲ್ಮೆಟ್ ಇಲ್ಲದೆ ಓಡಿಸೋದಾಗಿರ್ಬೋದು, ವೈಟ್ ಬೋರ್ಡ್ ಅಲ್ಲಿ ಓಡಿಸೋದಾಗಿರ್ಬೋದು, ಈ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ಒಂದು ಲೀಗಲ್ ಫಾರ್ಮೇಶನ್ ಇಲ್ಲ. ಈ ಬೈಕ್ ಟ್ಯಾಕ್ಸಿ ಅಂದ್ರೆ ಈ ರೀತಿ ಇರಬೇಕು. ಈಗ ಕಂಪ್ನಿಗಳು ತೋರಿಸೋ ರೀತಿ ಹೆಲ್ಮೆಟು ಅದೇ ಕಂಪ್ನಿ ಹೆಸರಲ್ಲಿ ಇರಬೇಕು, ಒಂಥರ ಜಾಕೆಟ್ ಇರಬೇಕು, ಅದೇ ರೀತಿ ಯೆಲ್ಲೋ ಬೋರ್ಡ್ ಬೈಕ್ ಇರಬೇಕು. ಈ ರೀತಿ ಎಲ್ಲನೂ ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಸಾರ್ವಜನಿಕರಾಗಿರ್ಬೋದು, ಸ್ಥಳೀಯರು ಅಥವಾ ಏನು ನಮ್ಮ ಸ್ಥಳೀಯರಿದ್ದಾರೆ ಅಂದ್ರೆ ಏನು ಸಾರ್ವಜನಿಕರಿದ್ದಾರೆ. ಅವ್ರ ಬೇಡಿಕೆ ಏನಪ್ಪಾ ಅಂದ್ರೆ ರೋಡಲ್ಲಿ ಹೋಗ್ತಾ ಇದ್ರೆ ಇವನು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾನಪ್ಪ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕು ಅನ್ನೋ ರೀತಿಲೂ ಕೂಡ ಕೇಳ್ತಾ ಇದಾರೆ. ಆಟೋದವರು ಅದೇ ಕೇಳ್ತಾ ಇರೋದು. ಅದ್ ಮಾಡಿದ್ರೆ ಒಳ್ಳೇದೇ, ಒಳ್ಳೇದಲ್ಲ ಅಂತ ಹೇಳ್ತಾ ಇಲ್ಲ.
ಬಟ್ ಏನು ಅಂದ್ರೆ ಈ ರೀತಿ ಎಲ್ಲ ಫಾರ್ಮೇಟ್ ಮಾಡಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ಪಾರ್ಟ್ ಟೈಮ್ ಮಾಡೋರ್ಗೆ ತುಂಬಾನೇ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಪಾರ್ಟ್ ಟೈಮ್ ಯಾರೆಲ್ಲ ಮಾಡ್ತಾ ಇದಾರೆ ಅವರು ಕಂಪ್ನಿಗೆ ಹೋಗಿರ್ತಾರೆ, ಬರ್ತಾ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಅವ್ರಿಗಂತೂ ಸಾಧ್ಯವೇ ಇಲ್ಲ. ಯಾಕಂದ್ರೆ ಹೆಲ್ಮೆಟ್ ಅದೇ ರೀತಿ ಇರಬೇಕು, ಜಾಕೆಟ್ ಇರಬೇಕು, ಎಲ್ಲೋ ಬೋರ್ಡ್ ಗಾಡಿ ಇರಬೇಕು. ಈ ರೀತಿ ಎಲ್ಲ ಮಾಡಿದ್ರೆ ಅದಕ್ಕೋಸ್ಕರ ಎಲ್ಲಾರು ಕಳ್ಳಾಟ ಆಡ್ಬಿಟ್ಟು ಮುಂದೆ ಓಡ್ತಾ ಇದಾರ, ಮುಂದೆ ಮುಂದೆ ಆಗ್ತಾ ಇದಾರ. ಎಲ್ಲ ಅಂದ್ರೆ ಹೈಕೋರ್ಟ್ ಅಲ್ಲಿ ಇದೆ ಕೇಸು ಅನ್ನೋ ಕಾರಣಕ್ಕೆ, ಈ ಕಡೆ ಪರ್ಮಿಷನ್ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಈ ಕಡೆ ಏನಾದ್ರು ಓಡಿಸ್ತಾ ಇದಾರ. ಇನ್ನೊಂದು ಹೇಳ್ಬೇಕಂದ್ರೆ ಲಾಸ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಒಂದು ಒಲವನ್ನ ತೋರಿಸಿದ್ರು, ಬೈಕ್ ಟ್ಯಾಕ್ಸಿ ಮಾಡ್ಕೊಳ್ಳೇ ಬಿಡಿ ಅಂತ ಹೇಳ್ಬಿಟ್ಟು ಒಲವನ್ನ ತೋರಿಸಿದ್ದಕ್ಕೋಸ್ಕರ ಇವತ್ತು ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ ಹೊರತು ಲೀಗಲ್ ಆಗಿ ಕೊಟ್ಟಿಲ್ಲ. ತುಂಬಾ ಜನ ನನಗೆ ಕಮೆಂಟ್ಸ್ ಕೂಡ ಮಾಡ್ತಾ ಇದಾರೆ, ಅಣ್ಣ ಈಗ ಈಗ ಬೈಕ್ ಟ್ಯಾಕ್ಸಿನ ನಾನು ಬೆಂಗಳೂರಲ್ಲಿ ಓಡಿಸ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರು. ಅದಕ್ಕೆ ನಾನು ಹೇಳಿರೋದು ಒಂದೇ, ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ನೀವೇನಾದ್ರೂ ಲೀಗಲ್ ಆಗಿದೆ ನಾನು ಓಡಿಸ್ತೀನಿ ಅನ್ನಂಗಿದ್ರೆ ಓಡಿಸ್ಬೋದು, ಇಲ್ಲಪ್ಪ ಹೈಕೋರ್ಟ್ ಇಂದ ಆದೇಶ ಬರೋವರೆಗೂ ನಾನು ವೇಟ್ ಮಾಡ್ತೀನಿ ಅಂದ್ರೆ ವೇಟ್ ಕೂಡ ಮಾಡ್ಬೋದು. ಅದಕ್ಕೋಸ್ಕರ ಇವಾಗ ಹೇಳ್ತಾ ಇರೋದು ನಾನು ಒಂದೇ, ಏನು ಅಂದ್ರೆ ಆ ಲೀಗಲ್ ಲೀಗಲ್ ಪ್ರತಿಯೊಂದಕ್ಕೂ ಎಲ್ರು ಕೇಳೋದೇನು ಅಂದ್ರೆ ಡಾಕ್ಯುಮೆಂಟ್ ಏನಿದೆ, ಎಲ್ಲಿ ಬರ್ದಿದೆ, ಎಲ್ಲಿ ಹೇಳಿದ್ದಾರೆ, ಗೌರ್ಮೆಂಟ್ ಅಲ್ಲಿ ಎಲ್ಲಿದೆ ಅಂತ ಕೇಳಿದ್ರೆ ಲೀಗಲ್ ಅಲ್ಲ. ಬಟ್ ಎಲ್ರು ಕೂಡ ಆಲ್ರೆಡಿ ಓಡಿಸ್ತಾ ಇದಾರೆ. ಎಲ್ರಿಗೂ ಗೊತ್ತು, ಇಡೀ ಕರ್ನಾಟಕ ಜನತೆಗೆ ಅನ್ನೋಕ್ಕಿಂತ ಇಡೀ ಬೆಂಗಳೂರಿಗೆ ಗೊತ್ತು. ದೊಡ್ಡ ದೊಡ್ಡ ರಾಜಕಾರಣಿಗಳಿಗೂ ಗೊತ್ತು ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ ಅಂತ, ಆಟೋ ಯೂನಿಯನ್ಗಳಿಗೂ ಗೊತ್ತು ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ, ಹೈಕೋರ್ಟ್ ಅವ್ರಿಗೂ ಗೊತ್ತು ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ ಅಂತ. ಬಟ್ ಇದಕ್ಕೆ ಒಂದು ರೀತಿಯ ಫಾರ್ಮೇಶನ್ ಯಾರು ಕೂಡ ಮಾಡಕ್ಕೆ ಸದ್ಯದಲ್ಲಿ ರೆಡಿ ಇಲ್ಲ. ಯಾಕಪ್ಪ ಅಂದ್ರೆ ಕಾನೂನಲ್ಲಿ ಏನಾಗುತ್ತೆ ನೋಡೋಣ, ಕಾನೂನು ಹೋರಾಟ ನಡೀತಾ ಇದೆ, ಕಾನೂನಲ್ಲಿ ಏನಾಗುತ್ತೆ ನೋಡೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೋಲ್ಡ್ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಇನ್ನೂ ಕೂಡ ಯಾವುದೇ ರೀತಿಯ ತೀರ್ಪು ಬಂದಿಲ್ಲ, ಗೊತ್ತಾಗ್ತಾನೂ ಇಲ್ಲ. ಯಾವ ಡೇಟಿಗೆ ಮುಂದೋಗಿದೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ಯಾವುದೇ ರೀತಿ ಮಾಹಿತಿಗಳು ಕೂಡ ಹೊರಗಡೆ ಬರ್ತಾ ಇಲ್ಲ. ಯಾಕೆ ಈ ರೀತಿ ಹೊರಗಡೆ ಬರ್ತಾ ಇಲ್ಲ? ಕೆಲವೊಂದು ಚಿಕ್ಕ ಚಿಕ್ಕ ಮಾಹಿತಿಗಳಾದ್ರೆ ಈಸಿಯಾಗಿ ಬಂದ್ಬಿಡ್ತಾವೆ. ಇಷ್ಟು ದೊಡ್ಡ ಮಾಹಿತಿ ಇದು. ಬೈಕ್ ಟ್ಯಾಕ್ಸಿ ಅಂದ್ರೆ ಏನು ಬೆಂಗಳೂರಲ್ಲಿ ದೊಡ್ಡ ಮಾಹಿತಿ ಅಂತಾನೆ ಹೇಳ್ಬೋದು. ತುಂಬಾ ಜನ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದಾರೆ. ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ನನಗೂ ಕೂಡ ಗೊತ್ತಾಗ್ತಿಲ್ಲ. ಎಲ್ಲಾ ಕಡೆನೂ ಕೂಡ ನಾನು ಟ್ರೈ ಮಾಡ್ತಾ ಇದೀನಿ. ಮತ್ತೆ ಏನಾದ್ರು ಮುಂದೆ ಅಪ್ಡೇಟ್ ಬಂದ್ರೆ ತಿಳಿಸ್ಕೊಡ್ತೀನಿ. ಯಾಕೆ ಇಷ್ಟು ನಿರ್ಲಕ್ಷ್ಯ? ಏನಾದರೂ ಗೌರ್ಮೆಂಟ್ ಕಡೆಯಿಂದ ಯಾರಾದ್ರೂ ಈ ವಿಡಿಯೋನ ನೋಡಿದ್ರೆ ಅದ್ರ ಬಗ್ಗೆ ಅಪ್ಡೇಟ್ ಏನಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕೂಡ ತಿಳಿಸಬಹುದು. ನೋಡೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಏನಾದ್ರು ಅಪ್ಡೇಟ್ ಸಿಕ್ಕರೆ ನಿಮ್ಗೆ ತಿಳಿಸ್ತೀನಿ. ನಿಮ್ಗೆ ಏನಾದ್ರು ಅಪ್ಡೇಟ್ ಸಿಕ್ಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಏನೆಲ್ಲ ಅನಿಸಿತ್ತು ಇಷ್ಟೊತ್ತರೆಗೂ ಅದನ್ನ ಮಾಹಿತಿನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.